ನೋಡಿ, ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಖಾಲಿ ಇರೋದು ಒಂದೇ ಸ್ಥಾನ. 20 ಸ್ಥಾನ ಖಾಲಿ ಇತ್ತು. ಕಳೆದ ಕೆಲ ದಿನಗಳ ಹಿಂದೆ 19 ಜನ ನೂತನ ಸಚಿವರುಗಳು ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾದರು. ಇನ್ನು ಖಾಲಿ ಇರುವುದು ಕೇವಲ ಒಂದೇ ಸ್ಥಾನ, ಅದು ಮಹಿಳೆಯರಿಗೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲನೇ ಪಟ್ಟಿ ರಿಲೀಸ್ ಆದಾಗಲೂ ಯಾವೊಬ್ಬ ಮಹಿಳೆಯರಿಗೂ ಕೂಡ ಸ್ಥಾನಮಾನ ಕಲ್ಪಿಸಲಿಲ್ಲ. ಎರಡನೇ ಪಟ್ಟಿ ರಿಲೀಸ್ ಆದಾಗಲೂ ಕೂಡ ಚಿಕ್ಕಮಗಳೂರಿನ MLC ಅವರ ಹೆಸರು ಇದ್ರೂ ಕೂಡ, ಗಾಯತ್ರಿ ಅವರ ಹೆಸರಿದ್ರೂ ಕೂಡ ಕೊನೆ ಮೂಮೆಂಟಲ್ಲಿ ಅವರ ಹೆಸರನ್ನ ಕೈ ಬಿಡಲಾಗುತ್ತೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಸಚಿವರಿಲ್ಲ. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿಬಂತು. ಹೆಣ್ಮಕ್ಳು ಬರೀ ಗೃಹಲಕ್ಷ್ಮಿ ತಗೊಳಕ್ಕಷ್ಟೇನಾ, ಶಕ್ತಿ ಯೋಜನೆಗಷ್ಟೇನಾ ಹೆಣ್ಮಕ್ಳು? ಅವ್ರಿಗೇನು ರಾಜಕೀಯ ಮಾಡೋ ಕೆಪಾಸಿಟಿ ಇಲ್ವಾ? ಇಂದಿರಾ ಗಾಂಧಿಯವರೇ ಉತ್ತರ ಕೊಡಿ, ಸೋನಿಯಾ ಗಾಂಧಿಯವರೇ ನೀವೇ ಉತ್ತರ ಕೊಡಬೇಕು. ಸಾಕಷ್ಟು ಆಗ್ರಹಗಳು ಕೂಡ ಕೇಳಿಬಂತು. ಡಿ ಕೆ ಶಿವಕುಮಾರ್ ತಡೀರಪ್ಪ ಕೊಡ್ತೀವಿ ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ದಿನ ದೂಡ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ಖಾಲಿ ಇದ್ದಿದ್ದು 20 ಸ್ಥಾನ, ಆಕಾಂಕ್ಷಿಗಳ ಸಂಖ್ಯೆ ಇದ್ದಿದ್ದು 70ಕ್ಕೂ ಹೆಚ್ಚು. ಹಾಗೂ ಹಿಂಗೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ 19 ಜನ ನೂತನ ಸಚಿವರುಗಳ ಸೇರ್ಪಡೆಯಾಗುತ್ತೆ. ಅವರಿಗೀಗ ಖಾತೆ ಹಂಚಿಕೆಯೂ ಕೂಡ ಆಗಿದೆ. ಆದರೂ ಕೂಡ ಅಪಸ್ವರಗಳು ಕೇಳಿಬರ್ತಾ ಇದೆ. ಒಂದಷ್ಟು ಜನ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ನಾವು ಸಚಿವರಾಗ್ತಾ ಇದ್ವಿ, ಆಗಬೇಕಾಗಿತ್ತು. 4 ಬಾರಿ ಶಾಸಕರಾದವರು, 5 ಬಾರಿ ಶಾಸಕರಾದವರು, ಪಕ್ಷದಿಂದ ಪಕ್ಷಕ್ಕೆ ಹಾರಿದವರು ಖಂಡಿತವಾಗ್ಲೂ ಕೂಡ ನಾವಲ್ಲ. ಪಕ್ಷಕ್ಕೆ ನಿಷ್ಠಾವಂತರು. ಇವರಿಗೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ ಕಾಂಗ್ರೆಸ್ ಪಕ್ಷದಲ್ಲಿ? ಬಹಿರಂಗವಾಗಿ ಅಸಮಾಧಾನ ಒಂದಷ್ಟು ಜನ ರೆಡಿ ಆಗ್ಬಿಟ್ಟಿದ್ದಾರೆ 2028ರ ವಿಧಾನಸಭೆ ಚುನಾವಣೆಗೆ ಬೇರೆ ಪಕ್ಷಕ್ಕೆ ಹಾರಕ್ಕೆ. ಈಗ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಂಪುಟದಿಂದ ಈಗಿರುವಂತಹ ಸಚಿವರಲ್ಲಿ 3 ರಿಂದ 4 ಸಚಿವರನ್ನ ಕೈಬಿಟ್ಟು ಒಂದು 4 ಜನ ಹೊಸಬರಿಗೆ ಮಣೆ ಹಾಕುವ ಸಾಧ್ಯತೆ. ಹೊಸಬರು ಅಂದರೆ ಒಂದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡೋರು, ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸೋರು. ಅವರೇನಾದರೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಇಂಥವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಸಂಪುಟದಿಂದ 3-4 ಸಚಿವರನ್ನು ಕೈ ಬಿಡುವ ಸಾಧ್ಯತೆಗಳು ಕೂಡ ಇದೆ. ಸಂಪುಟದಲ್ಲಿ ಭಾರೀ ಬದಲಾವಣೆ ತರುವುದಕ್ಕೆ CM ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. 3 ರಿಂದ 4 ಹಿರಿಯ ಸಚಿವರನ್ನ ಕೈ ಬಿಡೋ ಬಗ್ಗೆ ಹೈಕಮಾಂಡ್ ಜೊತೆ ಗಂಭೀರ ಚರ್ಚೆ ನಡೆಸಲಿದ್ದಾರೆ ಅನ್ನುವ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ವಿಧಾನಮಂಡಲ ಅಧಿವೇಶನ ಸೆಷನ್ ನಡೀತಾ ಇದೆ. ಇದು ಮುಗಿದಾದ ಬಳಿಕ ರಾಜ್ಯ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿಯ ಸುಳಿವು ಸಿಕ್ಕಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಎನ್ನುವ ವರದಿಗಳು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೂ ಕೂಡ ಗ್ರಾಸ ಆಗಿರುವುದು. ಕನಿಷ್ಠ 3 ರಿಂದ 5 ಸಚಿವರನ್ನ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಬಹಳಷ್ಟಿದೆ. ಸಂಪುಟದಲ್ಲಿ ಭಾರೀ ಬದಲಾವಣೆ ತರುವುದಕ್ಕೆ CM ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಯಾಕಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಅಸಮಾಧಾನಿತರಿಂದ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಈಗ ಹೆಂಗೋ ಅವ್ರು ಅಸಮಾಧಾನ ವ್ಯಕ್ತಪಡಿಸ್ಕೊಂಡು ಹೋಗ್ತಾರೆ, ಓಕೆ. ಇನ್ನು 1.5 ವರ್ಷ ಆದಮೇಲೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ನಾವು ಯಾವ ರೀತಿ 23ಯಲ್ಲಿ ಮ್ಯಾಜಿಕ್ ಮಾಡಿದ್ವೋ ಅದೇ ರೀತಿ 28ಅಲ್ಲೂ ಮ್ಯಾಜಿಕ್ ಮಾಡ್ತೀವಿ, ಆಲ್ರೆಡಿ ಇಷ್ಟೇ ಬಂದುಬಿಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಹಾಗಾಗಿ 3 ರಿಂದ 4 ಹಿರಿಯ ಸಚಿವರನ್ನ ಕೈ ಬಿಡೋ ಬಗ್ಗೆ ಹೈಕಮಾಂಡ್ ಜೊತೆಗೂ ಕೂಡ ಗಂಭೀರವಾದಂತಹ ಚರ್ಚೆ ಮಾಡಲಿದ್ದಾರೆ. ಚರ್ಚೆ ಆಲ್ರೆಡಿ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗ ಹೈಕಮಾಂಡ್ನ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇರೋದು. ಹೈಕಮಾಂಡ್ ನಾಯಕರ ಜೊತೆಗೆ ಆಲ್ರೆಡಿ CM ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ, ಸಮಾಲೋಚನೆ ಮಾಡಿದ್ದಾರೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ CM ಡಿ ಕೆ ಶಿವಕುಮಾರ್ ಅವರು. ಮೇನ್ಲಿ ಅವರು ಹೋಗ್ತಾ ಇರೋದು ಡೆಲ್ಲಿಗೆ ಇದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ, ವರಿಷ್ಠರ ಭೇಟಿಗಾಗಿ ಸಂಪುಟ ಸರ್ಜರಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ. ಇದೆಲ್ಲದರ ನಡುವೆ ನಾನು ಆಗಲೇ ಹೇಳಿದಾಗೆ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನ. ಸಚಿವ ಸ್ಥಾನ ಹಂಚಿಕೆಯ ಬಳಿಕ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಅಸಮಾಧಾನ ಸ್ಫೋಟ ಆಯಿತು. ಅನೇಕ ಶಾಸಕರು ಹಾಗೆ ಸಚಿವಾಕಾಂಕ್ಷಿಗಳು ರಾಜೀನಾಮೆ ನಿರ್ಧಾರ ಕೂಡ ಮಾಡಿಬಿಟ್ರು. ಕೆಲವರು ಇನ್ನೂ ಪಟ್ಟು ಬಿಟ್ಟಿಲ್ಲ. ಇನ್ನೊಂದಿಷ್ಟು ಜನ ನಮಗೆ ಕೊಡಲೇಬೇಕು, ಹೆಂಗ್ರಿ ಕೊಡಲ್ಲ,
ನಾವೇನು ಬೇರೆ ಬೇರೆ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದೀವೇನ್ರಿ? ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ನಾವು. 4-5 ಬಾರಿ MLA ಆಗಿದ್ದೀವಿ. ಪಕ್ಷದಿಂದ ಪಕ್ಷಕ್ಕೆ ಹಾರದವ್ರು ಖಂಡಿತವಾಗ್ಲೂ ಕೂಡ ನಾವಲ್ಲ. ಹಾಗಾಗಿ ರಾಜೀನಾಮೆ ನಿರ್ಧಾರ ಕೂಡ ಮಾಡಿದ್ರು. ಇನ್ನು ಕೆಲವರು ಪಟ್ಟನ್ನ ಬಿಟ್ಟಿಲ್ಲ. ಹೀಗಾಗಿ ಸಂಪುಟದಲ್ಲಿ ಕೆಲವು ಬದಲಾವಣೆ ತರೋದಕ್ಕೆ DK ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ರೆಬಲ್ ನಾಯಕರಿಗೆ ಮನವೊಲಿಕೆಯ ತಂತ್ರ. ಕೆಲವೊಂದಿಷ್ಟು ಹಿರಿಯ ನಾಯಕರು ಕೂಡ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಸಂಪುಟದಿಂದ ಕೈ ಬಿಡಲಾಗುತ್ತೆ ಎನ್ನುವ ಚರ್ಚೆಯಿಂದ ಕೆಲವೊಂದಿಷ್ಟು ನಾಯಕರು ಅಸಮಾಧಾನಗೊಂಡಿದ್ದಾರೆ. ನಂಬುಡಕ್ಕೆ ಎಲ್ಲಿ ಬಂದ್ಬಿಡುತ್ತೋ, ನಮ್ಮನ್ನೆಲ್ಲಿ ಕೈ ಬಿಟ್ಬಿಡ್ತಾರೋ, ಏನು ಕತೆನೋ ಹೇಗೆ ಅಂತ ಹೇಳಿ ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದಷ್ಟು ಜನ ಇಲ್ಲ, ಇನ್ನೇನು 1.5 ವರ್ಷ ಇದೆ, ಇದೇ ಟೈರ್ಮಲ್ಲೇ ನಾವು ಮಂತ್ರಿ ಆಗಬೇಕು ಅಂತಲೂ ಕೂಡ ಪಟ್ಟು ಹಿಡಿದಿದ್ದಾರೆ ಅನ್ನುವ ಮಾತುಗಳು ಕೂಡ. ಹೀಗಾಗಿ ಸಂಪುಟ ಪುನರ್ರಚನೆಯ ಮುಖಾಂತರ ಅಸಮಾಧಾನಗೊಂಡಿರುವ ರೆಬಲ್ ನಾಯಕರಿಗೆ ಅವಕಾಶ ನೀಡುವುದಕ್ಕೆ ಸರ್ಜರಿ ನಡೆಸಲಾಗ್ತಾ ಇದೆ ಅನ್ನುವ ಮಾಹಿತಿ ಮೂಲಗಳಿಂದ ಕೂಡ ತಿಳಿದು ಬರ್ತಾ ಇದೆ. ಈಗಾಗಲೇ ಅಧಿವೇಶನ ಮುಗಿದ ನಂತರ ಇಬ್ಬರಿಗೆ ಅಧಿಕಾರ ಕೊಡೋ ಬಗ್ಗೆ CM DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. CM ಮಾತಿನಂತೆ ಸಚಿವ ಸ್ಥಾನದ ವಂಚಿತರು ಕಾದು ಕುಳಿತಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ವಿಜಯನಗರ ಶಾಸಕರಾದಂತಹ ಕೃಷ್ಣಪ್ಪ ಅವರು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರು, ಅದರ ಜೊತೆಗೆ ಕಳೆದ ಬಾರಿ 2023ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ಅವರ ಹೆಸರು ಕೇಳಿಬಂದಿತ್ತು. ಹೋಗ್ಲಿ, ಅವ್ರಿಗೆ ಕೊಟ್ಟಿಲ್ಲ ಅಂದರೂ ಅವ್ರ ಮಗ ಪ್ರಿಯಾ ಕೃಷ್ಣಂಗಾದರೂ ಸಚಿವ ಸ್ಥಾನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮಗನಿಗೂ ಇಲ್ಲ, ಅಪ್ಪಂಗೂ ಇಲ್ಲ. ಅವರಂತೂ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದಿಷ್ಟು ಜನ, ಸಾಕಷ್ಟು ಜನ ಇದ್ದಾರೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ DK ಶಿವಕುಮಾರ್ ಅವರ ನಡುವೆ ಎಲ್ಲವೂ ಸರಿಯಿಲ್ಲ, ಇಬ್ಬರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಒಬ್ಬರು ಮಹಿಳಾ ಮಂತ್ರಿನೇ ಇಲ್ಲ, ಮಹಿಳಾ ಸಚಿವೇನೇ ಇಲ್ಲ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಎಲ್ಲ ಪುರುಷ ಪ್ರಧಾನ ಸಂಪುಟ. ಹಾಗಾದರೆ ಮಹಿಳೆಯರಿಗೆ ಬೆಲೆ ಇಲ್ವಾ DK ಶಿವಕುಮಾರ್ ಸರ್? ಮಹಿಳೆಯರು ಯಾವುದಕ್ಕೂ ಲಾಯಕ್ಕೆ ಇಲ್ವಾ? ಮಹಿಳೆಯರು ಬರೀ ನೀವು ಕೊಡೋ 2,000 ರೂಪಾಯಿ ಆಯ್ಕೊಳಕ್ಕ, ನೀವು ಕೊಡೋ ಪುಕ್ಸಟ್ಟೆ ಫ್ರೀ ಬಸ್ಸಲ್ಲಿ ಓಡಾಡೋಕ್ಕಷ್ಟೇನಾ? ಇಷ್ಟೇನಾ ನೀವು ಮಹಿಳೆಯರಿಗೆ ಕೊಡೋ ಗೌರವ? ಇಂದಿರಾ ಗಾಂಧಿ ಅವರನ್ನು ನೆನಪಿಸ್ಕೊಳ್ಳಿ, ಸೋನಿಯಾ ಗಾಂಧಿ ಅವರು ಇಡೀ ಕಾಂಗ್ರೆಸ್ ಪಕ್ಷವನ್ನು ಆಳದಂಥವ್ರು. ಅಂಥದ್ರಲ್ಲಿ ನೀವು ಕರ್ನಾಟಕ ಗೌರ್ಮೆಂಟಲ್ಲಿ ನೀವು ಮಹಿಳೆಯರಿಗೆ ಒಂದು 2-3 ನಾವು ನಿರೀಕ್ಷೆ ಇಟ್ಟಿದ್ವಿ, ಹೋಗ್ಲಿ ಒಂದಾದರೂ ಬೇಡವಾ? ಇನ್ನೂ ಎಷ್ಟು ದಿನ? ಇದೆಲ್ಲದರ ನಡುವೆ ಸಂಪುಟ ಸರ್ಜರಿ ಅಂತೆ. ಅದನ್ನು ಇನ್ಯಾರನ್ನ ಚೇಂಜ್ ಮಾಡಿ ಇನ್ಯಾರನ್ನೋ ಹಾಕಿ ಅಲ್ಲೇನೇನೋ ಗಬ್ಬೆದ್ದೋಗುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಏನಾಗುತ್ತೋ ಸರ್ಜರಿ ಮಾಡೋಕ್ಕಂತೂ ಮುಂದಾಗಿದ್ದಾರೆ. ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ.